ಹಾಯ್ ಹಲೋ ರಾಕ್ ಸ್ಟಾರ್ಸ್, ವೆಲ್ಕಮ್ ಅವರ್ ಚಾನಲ್. ರಾಕ್ ಸ್ಟಾರ್ಸ್, ನಾವು ಬಂದಿರೋ ಪ್ಲೇಸ್ ಈಗ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ. ಬನ್ನಿ ಹೋಗಿ ಅಪ್ಪು ಅವ್ರನ್ನ ನೋಡ್ಕೊಂಬರೋಣ. ಇಲ್ಲಿ ಅಣ್ಣವರ ಅನೇಕ ಸಿನಿಮಾಗಳು, ಅದರ ಭಾವಚಿತ್ರಗಳು, ಕವಿರತ್ನ ಕಾಳಿದಾಸ, ಭಕ್ತ ಪ್ರಹ್ಲಾದ, ಹಾಲು ಜೇನು, ತಾಯಿಗೆ ತಕ್ಕ ಮಗ, ನಾನೊಬ್ಬ ಕಳ್ಳ, ಇನ್ನೂ ಹಲವಾರು. ಇಲ್ಲಿ ನನಗೆ ಅಣ್ಣವರ ಸಿನಿಮಾದ ಒಂದು ಡೈಲಾಗು ಜ್ಞಾಪಕ ಬರ್ತಿದೆ. ಅದು ನಾನಾರು ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಭರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯದಲ್ಲಿ ತುಳಿದಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ, ಅದಾವ ಶಕ್ತಿ ಪುತ್ರನನ್ನು ಶತ್ರುವನ್ನಾಗಿ ಮಾಡಿದೆ, ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಟ್ಟಿದಿದೆ, ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಅವನೇ ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೆಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬದಂತೆ ಆಡಿಸುತ್ತಿರುವೆಯ. ನೀನು ನಿಜವಾದ ಗಂಡೇ ಆಗಿದ್ದರೆ, ನನ್ನಂಥ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ಕರುಳುಗಳನ್ನು ಮಾಲೆಯಾಗಿ ಹಾಕಿಕೊಳ್ಳುತ್ತಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ನೀನು ದೇವ್ರಂತೆ, ನಿನ್ನ ನೋಡಿದ್ರೆ ಕೈ ಮುಗಿಬೇಕಂತೆ. ನೀನಾಡು ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆಯಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಮ್ಮಂತರ ಒಂದು 50 ಜನ ತಗೊಂಡು ಆತನ ಬಿಡ್ಬೋದಾಗಿತ್ತು. ಪರಮಾತ್ಮ I don't know Kannada, but I have seen all the films of Appu. It's an irreparable loss, but still Appu is he has become pan world right now.
ಪ್ರತಿ ಮನೆಗಳು ದೇವರಾಗಿ ಬಿಡ್ತೈತೆ. ಅವ್ನ ದೇವ್ರು ಬದುಕಿಸ್ಬೇಕಾಗಿತ್ತು. ಇಷ್ಟೇ ಅಲ್ಲ, ಅಪ್ಪು ಅವರಿಂದ ಈ ಜಾಗದಲ್ಲಿ ಎಷ್ಟೊಂದು ಜನ ಜೀವನ ಕಟ್ಕೊಂಡಿದ್ದಾರೆ, ಜೀವನ ರೂಪಿಸ್ಕೊಂಡಿದ್ದಾರೆ. ಇವತ್ತಿಗೂ ಅಪ್ಪು ಅವರಿಂದನೇ ಇವರೆಲ್ಲ ಬದುಕ್ತಾ ಇರೋದು. ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಮಿಸ್ ಯು ಅಪ್ಪು ಸರ್, ಅಷ್ಟೇ.